ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಇದೇ ಮೊದಲು ನನ್ನ ಚಾನಲನ್ನು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಂಡು ನೋಡಿ. ಮತ್ತೇನಂತಂದರೆ ನಾನಿಲ್ಲಿ ಒಂದು 15 ಗ್ರಾಮ್ಸ್ ಆಗೋಷ್ಟು ಹೋಮ್ ಮೇಡ್ ಪನ್ನೀರನ್ನ ಮಾಡ್ತಿದ್ದೀನಿ. ನಾವು ಅಂಗಡಿಲೆಲ್ಲ ಹೋಗಿ ತರ್ತೀವಿ ಅಂದರೆ 15 ಗ್ರಾಮ್ಸ್ಗೆ, ಇಲ್ಲಾಂದ್ರೂ 50 ರುಪೀಸ್ ಇರುತ್ತೆ. ಮೇ ಬಿ ನನಗೆ ಕರೆಕ್ಟಾಗಿ ರೇಟ್ ಗೊತ್ತಿಲ್ಲ, ಬಟ್ ಇಲ್ಲಿ 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ನಾವು ಮನೆಯಲ್ಲೇ 15 ಗ್ರಾಮ್ಸ್ ಆಗೋಷ್ಟು ಪನ್ನೀರನ್ನ ರೆಡಿ ಮಾಡ್ಕೋಬೋದು. ಇವಾಗ ಒಂದು ಪಾತ್ರೆಗೆ 1/2 ಲೀಟ್ರ್ ಗುಡ್ ಲೈಫ್ ಹಾಲು ತೊಗೊಂಡಿದ್ದೀನಿ, ಮತ್ತು ಒಂದು ಚಿಕ್ಕ ಲೋಟದಲ್ಲಿ 1/2 ಕಪ್ಪಷ್ಟು ವಾಟರ್ನ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಹಾಲನ್ನ ಸ್ಟೀಮ್ಗೆ ಇಡಬೇಕು, ಲೋ ಫ್ಲೇಮಲ್ಲೇ. ಹಾಲು ಕೆನೆ ಬರೋಂಗಿಲ್ಲ, ಆ ಥರ ಹಾಲನ್ನ ಕಾಯಿಸ್ಕೋಬೇಕು. ಈ ಥರ ಕುದೀತಾ ಇರುತ್ತೆ ನೋಡಿ, ಈ ಥರ ಕುದೀತಾ ಇರಬೇಕಾದ್ರೆ ಒಂದು ಬೌಲ್ಗೆ 1 ಲೆಮನ್ ಸಾಕು. 1 ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡು ಹಾಕೋಬೇಕು. ಇದನ್ನು ಚೆನ್ನಾಗಿ ತಿರುಗಬೇಕು. ಚೆನ್ನಾಗಿ ತಿರುಗ್ತಾ ಅದು ಹಾಲು ಚೆನ್ನಾಗಿ ಹೊಡ್ಕೋಬೇಕು. ನೀವು ತಿರುಗ್ತಾನೆ ಹಾಲು ಹೊಡ್ಕೊಳ್ಳುತ್ತೆ ನೋಡಿ. ಇವಾಗ ಈ ಥರ ನಾನೊಂದು 2 ರೌಂಡ್ ಅಷ್ಟೇ ತಿರುಗಿಸಿದ್ದು, 2 ರೌಂಡ್ಗೆ ಆಲ್ರೆಡಿ ಹೊಡ್ಕೋತು. ಹಿಂಗೆ ಹೊಡ್ಕೊಂಡ್ಮೇಲೆ ಇದನ್ನು ಸ್ಟವ್ ಮೇಲೆ 2 ನಿಮಿಷ ಬಿಡಬೇಕು ಅಷ್ಟೇ. 2 ನಿಮಿಷ ಆದಮೇಲೆ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ಇನ್ನಿಲ್ಲಿ ಸೈಡಲ್ಲಿ ಅದನ್ನೆಲ್ಲ ಸೋದಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಜಾಲರಿ ತಗೊಂಡು ಜಾಲರಿಗೇ ಅದನ್ನು ನೀಟಾಗಿ ಸೋದಿಸ್ಕೋಬೇಕು. ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಸೋದಿಸ್ಕೋಬೇಕು. ಕಾಟನ್ ಬಟ್ಟೆಯಲ್ಲೂ ಅಷ್ಟೇ ಒಂದು ಚೂರು ನೀರು ಇಲ್ಲದೇ ಇರೋ ರೀತಿ ಚೆನ್ನಾಗಿ ಹಿಂಡ್ಕೋಬೇಕು. ಯಾಕಂದರೆ ನೀರು ಥರ ಇದ್ದರೆ ಪನ್ನೀರ್ ಚೆನ್ನಾಗಿ ಬರಲ್ಲ. ಅದಕ್ಕೆ ನೀವು ಚೆನ್ನಾಗಿ ನೀರನ್ನ ಹಿಂಡ್ಕೊಳ್ಳಿ. ನೀರು ಹಿಂಡ್ಕೊಂಡು ಇದನ್ನು ಗಂಟು ಕಟ್ಕೊಂಡು ಒಂದು ಟೈಟ್ ಕಂಟೈನರ್ ಬಾಕ್ಸಲ್ಲಿ ಮುಚ್ಚಳ ಹಾಕಿ ಮೇಲೆ ಏನಾದರೂ ಭಾರವಾಗಿರೋ ವಸ್ತುನ ಇಟ್ಬಿಟ್ಟು ಇದನ್ನು 1 ಅವರ್ ಆದ್ರೂ ಈ ಥರನೇ ಇಡಬೇಕು. ಆಮೇಲೆ 1 ಅವರ್ ಆದಮೇಲೆ ನೋಡಿ ತೆಗೆದು ನೋಡ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು ಪನ್ನೀರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೀವು ಒಂದ್ಸಲ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಏನಂತಂದರೆ ಅಂಗಡಿಲಿ ಹೋಗಿ ತರೋದಕ್ಕಿಂತ ನಾವೇ ಮನೇಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇದನ್ನು ಪಾಲಕ್ ಪನ್ನೀರ್ಗೆ ಅಂತ ಹೇಳ್ಬಿಟ್ಟು ನಾನು ಒಂದು 15 ಗ್ರಾಮ್ಸ್ ಅಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ 1 ಲೀಟ್ರ್ ಹಾಲಲ್ಲಿ ರೆಡಿ ಮಾಡ್ಕೊಳ್ಳಿ. ಇದು ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಆಲ್.